ಆಮೇಲೆ ಸರ್ ಇನ್ನೊಂದು ಮುಖ್ಯವಾಗಿ ಸರ್ ಸುಮ್ಮನೆ ಹೇಳದೆ ಕೇಳದೆ ಭೂಮಿ ಸರ್ವೆ ಮಾಡಕತ್ತಾರ ಸರ್ ನಮ್ಮಲ್ಲಿ ಬಂದು. ಅದು ಏನು ಬಿಡದಿ ಟೈಪ್ ನಡೆದಲ್ಲ ಆ ಟೈಪ್ ಇಲ್ಲಿ ಕೂಡ ಸರ್ವೆ ಸುಮ್ಮನೆ ಬಂದ್ ಮಾಡ್ತಾರೆ ಸರ್. ಕಂಪನಿಗಳು ಗೊತ್ತಿಲ್ಲ ರೀ ನೀವು ಮಾಹಿತಿ ಹೇಳದೆ ಈ ತರ ಇಲ್ಲಿ ಬಡವರು ಅದರ ಹೆಂಗಾದ್ರು ಕೊಟ್ಟು ಹೋಗ್ತಾರೆ ಅಂತಕ್ಕಂಥ ವಿಚಾರ ಯಾರು ಗೊತ್ತು ಸರ್ಕಾರ ಎಲ್ಲ ಲ್ಯಾಂಡ್ಗಳು ಅಕ್ವಿಸಿಷನ್ ಮಾಡಿದ್ದಾರೆ, ಇನ್ನೂ ಏನು ಮಾಡಿಲ್ಲ, ಯಾವ ಫ್ಯಾಕ್ಟರಿ ತಗೊಂಡ್ಬಂದಿಲ್ಲ. ಇಲ್ಲಿ ಏನಾಯ್ತಣ್ಣ ಒಟ್ಟು ನೀರಾವರಿ ಇದ್ದಿತ್ತಲ್ಲ, ಇಲ್ಲಿ ಭಾಗದ ಎಲ್ಲಾ ರೈತರು ಹೋರಾಟ ಕಟ್ಟಿಂಗ್ ಸರ್ವೆ ಮಾಡಿಲ್ಲ ಇನ್ನೂ. ಇಲ್ಲಿ ಭಾಗದಣ್ಣ ಸಚಿವರಿಲ್ಲ, ಲೋಕಲ್ ಶಾಸಕರಿಲ್ಲ, ಯಾರು ಇಲ್ಲ ಸರ್. ಇಲ್ಲಿ ಸುಮ್ಮನೆ ಓಟ್ ಕೇಳಕ್ ಅಷ್ಟ ಮಾತ್ರ ಬರೋದಿಲ್ಲ. ಲೋಕಲ್ ಶಾಸಕರು ಅದಾರ ಕರೀರಿ, ಒಂದ್ ದಿವಸ ಬಂದಿಲ್ಲ. ಬಂದಿಲ್ಲ ಏನ್ ಪರಿಸ್ಥಿತಿ ಆಮೇಲೆ ಪರಿಸ್ಥಿತಿ ಹೆಂಗದ್ರಿ, ನಾಳೆ ಮಾರಾಟ ನಾವು ಕಬ್ಬು ಕಡಿಲಾರ್ದೆ ಟೋಟಲ್ ಹೈರಾಣ ಅದ್ರ ಭಾಳ. ಬಿಜಾಪುರ ತೋಡಿ ಮಂದಿ ಹೋಗ್ತಾರ. ಬಿಜಾಪುರ ಸುಮ್ಮನೆ ಅಟ್ಬಿಟ್ಟು ಕೂಲಿಕಾರ ಮಂದಿ ಏನದ್ರಿ, ಎಲ್ಲರೂ ಕೂಲಿಕಾರ ಮಂದಿ ಮಾರಾಟಕ್ಕೆ ಹೋದ್ರೆ ಹೈರಾಣ. ಕಬ್ಬು ಕಡಿಯೋದು ಅನಿವಾರ್ಯ ಏನು ಮಾಡೋದು, ವ್ಯವಸಾಯ ಬಿಟ್ಟು ಹೋಗ್ಬೇಕಾಗಿದ್ರೆ ಈ ವರ್ಷ ಬರಗಾಲ ಪೀಡಿತ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ಅಣ್ಣನವರಿಗೆ, ಜೆಡಿಎಸ್ ಪಕ್ಷಕ್ಕೆ, ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಎಚ್ ಡಿ ದೇವೇಗೌಡ ಸಾಹೇಬರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ, ಮಂಡಿನ ಮಗ ಕುಮಾರಣ್ಣನವರಿಗೆ. ಲೋಕಲ್ ಶಾಸಕರಿದ್ರು ಕೂಡ ಬರದೆ ಇಲ್ಲಿ ನಮ್ಮ ಪರಿಸ್ಥಿತಿಯಲ್ಲಿ ಇಲ್ಲಿ ಇವತ್ತು ಮರದ ತಾಲೂಕು, ಮರದ ಜಿಲ್ಲೆ ಕಟ್ಟತಕ್ಕಂಥ ನಮ್ಮ ಬಿಜಾಪುರ ಜಿಲ್ಲೆಗೆ ಇಲ್ಲೇ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯವರಿದ್ರು. ಸುಮಾರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಶಾಸಕರು ಪಡ್ತಕ್ಕಂಥ ನಮ್ಮ ಜಿಲ್ಲೆ ಆದ್ರೂ ಕೂಡ ಕಲ್ಲಿದ್ರೆ ಕೈ ಹೊಡಿಬೋದು. ಸುಮ್ಮನೆ ಬೆಂಗಳೂರಲ್ಲಿ ರಾಜಕೀಯ ಮಾಡ್ತಾ ಅಲ್ಲಿ ಕುಂತ ಈ ಒಂದು ಶಾಸಕರು ಇದ್ದಂತ ಜಿಲ್ಲೆಯಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ಯುವ ನಾಯಕರಾಗತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಬಂದು ರೈತರ ಪರಿಸ್ಥಿತಿ ಏನದ, ರೈತರ ಕಷ್ಟ ಏನದ, ಕೂಲಿ ಕಾರ್ಮಿಕರ ಕಷ್ಟ ಏನದ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಳ್ಳಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ. ಅದಕ್ಕೆ ನಾವು ಯಾವತ್ತೂ ನಿಮ್ಮ ಜೊತೆ ನಡ್ರಿ ಹಂಗೆ ಮಗಲ ಯಾರಣ್ಣ ಹೊಲ ಚೆನ್ನಾಗಿದೆ ಬಂದ್ರೆ ನಿಮ್ಮ ಕಟ್ಟ ಅಭಿಮಾನಿ ಭಾಳ ಅಂದ್ರೇನ್ರಿ 100 ಸ್ವಾಗತ ಬರದ ನಾಡಿಗೆ. ಇವ್ರದೇ ಹೊಲ ರೀ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.